ನಿನ್ನೆಯಷ್ಟೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಮಕ್ಕಾಡೆ ಮಲಗಿಸಿದೆ. 17 ವರ್ಷಗಳ ನಂತರ ಚೆನ್ನೈನ ಚಪಕ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅನ್ನ ಆರ್ಸಿಬಿ ಸೋಲಿಸಿ ಇತಿಹಾಸ ಬರೆದಿದೆ. ಇದೆಲ್ಲದರ ಮಧ್ಯೆ ಭಾರಿ ಸುದ್ದಿ ಆಗ್ತಿರೋದು ಒಂದಾನೊಂದು ಕಾಲದ ಬ್ಯಾಟಿಂಗ್ ಕಿಂಗ್ ಧೋನಿಯ ಕ್ರಮಾಂಕ. ಹೌದು, ನಿನ್ನೆ ನಡೆದ ಹೈ ವೋಲ್ಟೇಜ್ ಮ್ಯಾಚ್ ನಲ್ಲಿ ಮಹೇಂದ್ರ ಸಿಂಗ್ ಧೋನಿ 4ನೇ ಕ್ರಮಾಂಕದಲ್ಲಿ ಬರ್ತಾರೆ, 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬರ್ತಾರೆ ಅಂತ ನಿರೀಕ್ಷೆ ಮಾಡ್ತಲೇ ಇದ್ರು. 13ನೇ ಓವರ್ನ 5ನೇ ಎಸೆತದಲ್ಲಿ ಶಿವಮ್ ದುಬೆ ಅವರು ಔಟ್ ಆದಾಗ ಧೋನಿ ಕಣಕ್ಕಿಳಿತಾರೆ ಎಂಬ ನಿರೀಕ್ಷೆ ಇತ್ತು. ಆದ್ರೆ ರವಿಚಂದ್ರನ್ ಅಶ್ವಿನ್ ಬಂದು ರವೀಂದ್ರ ಜಡೇಜಾರನ್ನ ಸೇರಿಕೊಂಡ್ರು. ಒಂದು ವೇಳೆ ಧೋನಿ ಕ್ರೀಸ್ಗೆ ಆಗಮಿಸಿದ್ದಲ್ಲಿ ಕೊಂಚ ಸ್ಪರ್ಧೆಯಾದ್ರೂ ಇರುತ್ತಿತ್ತು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಗಮಿಸಿದ ಶಿವಮ್ ದುಬೆ ಆಗಲಿ, ಆಲ್ರೌಂಡರ್ಗಳಾದ ರವೀಂದ್ರ ಜಡೇಜಾ ಹಾಗೂ ರವಿಚಂದ್ರನ್ ಅಶ್ವಿನ್ ಅವರಾಗಲಿ ಈ ಸಂದರ್ಭದಲ್ಲಿ ಅಗತ್ಯವಿದ್ದ ಸರಾಸರಿಯಲ್ಲಿ ರನ್ ಗಳಿಸಲು ಒದ್ದಾಡ್ತಿದ್ದಂತೂ ಸ್ಪಷ್ಟವಾಗಿತ್ತು. ಆನಂತರ ಅಂದ್ರೆ 9ನೇ ಕ್ರಮಾಂಕದಲ್ಲಿ ಧೋನಿ ಬ್ಯಾಟಿಂಗ್ ಹೇಳಿದ್ರು. ಆಗ 16ನೇ ಓವರ್ ಚಾಲ್ತಿಯಲ್ಲಿತ್ತು. ಅದಾಗಲೇ ಪಂದ್ಯ ಸಂಪೂರ್ಣ ಚೆನ್ನೈ ಕೈಯಿಂದ ಜಾರಿ ಆರ್ಸಿಬಿ ತೆಕ್ಕೆಗೆ ಬಿದ್ದಿತ್ತು. ಈ ಹಂತದಲ್ಲಿ ಹೊಡೆದರೆಷ್ಟು ಬಿಟ್ಟರೆಷ್ಟು ಅಂತ ಸಿಎಸ್ಕೆ ಫ್ಯಾನ್ಸ್ ಸಮಾಧಾನಗೊಂಡ್ರು. ಆದ್ರೂ ಧೋನಿ 16 ಎಸೆತಗಳಲ್ಲಿ 3 ಬೌಂಡರಿ 2 ಸಿಕ್ಸರ್ಗಳನ್ನ ಒಳಗೊಂಡು ಅಜೇಯ 30 ರನ್ ಗಳಿಸಿದ್ರು. ಅದರಿಂದ ತಂಡಕ್ಕೆ ಯಾವುದೇ ಪ್ರಯೋಜನವಾಗಲಿಲ್ಲ. ಈ ಕೆಲಸವನ್ನ ಮೊದಲೇ ಮಾಡಿದಿದ್ರೆ ಪಂದ್ಯ ಗೆಲ್ಲುತ್ತಿತ್ತೋ ಬಿಡುತ್ತಿತ್ತು. ಆದ್ರೆ ಖಂಡಿತವಾಗಿಯೂ ಒಂದು ರೋಚಕತೆಯಂತೂ ಬರ್ತಿತ್ತು. ಈ ವಿಚಾರವಾಗಿ ಇದೀಗ ಅಸಮಾಧಾನಗೊಂಡಿರುವ ಧೋನಿ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಟೀಕೆ ಮಾಡಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.